ಎಲೆಕ್ಷನ್ಗೆ ಬೆಳಿಗ್ಗೆ ಸಾಯಂಕಾಲ ಅಲ್ದು ಬಿಡ್ತಾರೆ. ಬರಲಿ ಅಂತ ಕಾಯ್ತೀವಿ. ನೆಕ್ಸ್ಟ್ ಇವಾಗ ನಮ್ಗೆ ಓಟ್ ಕೇಳಕ್ಕೆ ಯಾವ ಪಕ್ಷದವರಾಗಿರ್ಲಿ ನಾವು ಈ ಊರೇ ಗೊತ್ತಿಲ್ಲ ಅವರಿಗೆ, ಯಾರು ಕೇಳ್ತಾ ಇಲ್ಲ. ಯಾರಿಗೆ ಕೇಳೋದು ನಾವು? ಮಾಡ್ಕೊಡಕ್ ಬಂದಿರಂತೆ, ಬೇರೆ ಕಡೆಗೆ ಇದು ಮಾಡಿರಂತ. ಇದನ್ನು ತುಮಕೂರು ನಗರ ಎಷ್ಟೇ ವೇಗದಲ್ಲಿ ಬೆಳೀತಾ ಇದ್ರೂ ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯವನ್ನ ಒದಗಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳಾದ ನೀರು, ರಸ್ತೆ ಒದಗಿಸುವುದು ಅಧಿಕಾರಿಗಳ, ಶಾಸಕರಾದ ಕರ್ತವ್ಯ. ಆದ್ರೆ ಮೂಲಭೂತ ಸೌಕರ್ಯವನ್ನ ಕೊಡಲು ನಿರ್ಲಕ್ಷ್ಯ ವಹಿಸ್ತಾ ಇರುವುದು ಮಾತ್ರ ದುರಂತ. ಡಾಂಬರೀಕರಣ ಕಾಣದ ರಸ್ತೆ, ಶಾಸಕರ ವಿರುದ್ಧ ಆಕ್ರೋಶ. ವೋಟ್ ಕೇಳುವಾಗ ಮಾತ್ರ ಬರುವ ಶಾಸಕರು. ಹೌದು, ತುಮಕೂರು ನಗರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಹೆಗ್ಗೆರೆ ಬಳಿಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಪಕ್ಕದಲ್ಲಿರುವ ರಸ್ತೆಯ ಸ್ಥಿತಿ ಮಾತ್ರ ಹೇಳತಿರದಾಗಿದೆ. ಈ ರಸ್ತೆ ಡಾಂಬರೀಕರಣವನ್ನೇ ಕಂಡಿಲ್ಲ. ಇದರಿಂದ ನಿತ್ಯ ಓಡಾಡಲು ಕಷ್ಟಪಡುವಂತಾಗಿದೆ ಎಂದು ಇಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವೀಗ ತುಮಕೂರಿನಿಂದ ಬರೀ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ಆದಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಪಕ್ಕದ ರೋಡಿನಲ್ಲಿರುವಂಥದ್ದು. ನಾನು ನಿಮಗೆ ಮೊದಲನೇದಾಗಿ ಹೇಳ್ತೀನಿ, ನಾವು ಯಾವುದೋ ಕಾಡಿಗೆ ಹೋಗುವಂತಹ ರೋಡಿನಲ್ಲಿಲ್ಲ, ಪ್ರತಿಷ್ಠಿತ ಸಿದ್ಧಾರ್ಥ ಕಾಲೇಜಿನ ಪಕ್ಕದ ರೋಡ್ನಲ್ಲಿರುವಂಥದ್ದು. ಈ ರೋಡಿನ ದುಸ್ಥಿತಿ ಯಾವ ರೀತಿ ಇದೆಯಪ್ಪ ಅಂತಂದರೆ, ಜನಗಳು ಓಡಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ, ಬರೀ ಗುಂಡಿಗಳು ತುಂಬಿರೋಂಥ ರೋಡು. ಯಾರೇ ಬಂದು ಸರಿ ಮಾಡಿಸುವಂಥ ಕೆಲಸನ ಮಾಡಿಲ್ಲ. ನಾವೇ ವರದಿ ಮಾಡಿದ್ರೂ ಸಹ ಅಧಿಕಾರಿಗಳು ಎಚ್ಚೆತ್ತು ಇಲ್ಲಿ ಈ ಸರಿಪಡಿಸುವಂಥ ಕೆಲಸನ ಮಾಡಿಲ್ಲ. ನೀವು ರಸ್ತೆನ ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಾವೇ ಒಂದು ಬಾರಿ ವರದಿಯನ್ನು ಸಹ ಮಾಡಿದ್ದೀವಿ. ಇಲ್ಲಿನ ಜಿಲ್ಲಾ ಪಂಚಾಯತ್ನ CO ಆಗಿರ್ಬೋದು ಮತ್ತು ಇಲ್ಲಿನ PDO ಆಗಿರ್ಬೋದು, ನಾವು ರಸ್ತೆಯನ್ನು ದುರಸ್ತಿ ಮಾಡ್ತೀವಿ ಅಂತಲೂ ಸಹ ಹೇಳಿರ್ತಾರೆ. ಆದರೆ ಇದುವರೆಗೂ ಸಹ ಇಲ್ಲಿ ಯಾವುದೇ ಕಾಮಗಾರಿ ನಡೆಯುವಂತಹ ಕೆಲಸ ಆಗಿಲ್ಲ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕಣ್ಮುಚ್ಚಿ ಕುಳಿತಿದ್ದಾರಾ? ಸುಮ್ಮನೆ ಬರೀ ಫೋನಲ್ಲಿ ಜನಗಳಿಗೆ ಭರವಸೆ ಕೊಟ್ಟು ನಾನು ರೆಡಿ ಮಾಡಿಸ್ತೀನಿ, ಕಾಮಗಾರಿ ಆಗುತ್ತೆ, ನಿಮ್ಮೂರಿಗೆ ರೋಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಣ್ಮುಚ್ಚಿ ಕುಳಿತು ಅವರು ಬರೀ 9 ಗಂಟೆಗೆ ಬಂದು 5 ಗಂಟೆಗೆ ಮನೆಗೆ ಹೋಗೋ ಕೆಲಸನ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ನಮಗೆ ಇಲ್ಲಿ ಕಾಡ್ತಾ ಇರ್ಬೋದು. ಗ್ರಾಮಾಂತರ ಶಾಸಕರುಗಳು ಏನು ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ನಮಗೆ ತುಂಬ ಕಾಡ್ತಾ ಇದೆ. ಯಾಕಪ್ಪ ಅಂತಂದರೆ, ಇಲ್ಲಿನ ಜನಗಳು ಹೇಳೋ ಪ್ರಕಾರ ಓಟ್ ಕೇಳೋದಕ್ಕೆ ನಮ್ಮೂರಿಗೆ ಬಂದವರು ಅವ್ರು ಗೆದ್ದಾದ ಮೇಲೆ ಇದುವರೆಗೂ ನಮ್ಮೂರಿಗೆ ಬಂದಿಲ್ಲ. ನೀವು ಹೇಗಿದ್ದೀರಾ, ನಿಮ್ಮೂರಿನ ರಸ್ತೆ ಏನಿದೆ, ನಿಮ್ಮೂರಿನ ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿನ ಜನಗಳು ಹೇಳ್ತಾ ಇರ್ಬೋದು. ಗ್ರಾಮಾಂತರದ ಶಾಸಕರುಗಳಿಗೆ ನಾವು ಕೇಳ್ಕೊಳೋದಿಷ್ಟೇ, ಇಲ್ಲಿನ ಜನಗಳು ಹೇಳೋ ಥರ ಮಾಡ್ಕೋಬೇಡಿ. ಇಲ್ಲಿನ ಜನಗಳು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಗೆಲ್ಲೋದಕ್ಕೆ ಮುಂಚೆ ಓಟ್ ಕೇಳೋದಕ್ಕೆ ನಮ್ಮ ಊರಿಗೆ ಬಂದವರು ಇದುವರೆಗೂ ಸಹ ನಮ್ಮ ಊರಿಗೆ ಬಂದಿಲ್ಲ. ನಿಮ್ಮ ಕಷ್ಟಗಳೇನು, ನಿಮ್ಮ ಕಾರ್ಪಣ್ಯಗಳೇನು, ನಿಮಗೆ ಪೆನ್ಷನ್ ಬರ್ತಾ ಇದೆಯಾ, ನಿಮ್ಮೂರಿನ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆಯಾ, ನಿಮ್ಮೂರಿನ ರೋಡ್ಗಳು ಚೆನ್ನಾಗಿದೆಯಾ ಅಂತ ಕೇಳೋಂಥ ಕೆಲಸನ ಮಾಡ್ತಾ ಇಲ್ಲ. ಇದೇ ರೀತಿ ಆದರೆ ನಾವು ಯಾವ ಪಕ್ಷದವರಿಗೂ ಸಹ ಮುಂದಿನ ಬಾರಿ ಮುಂದಿನ ಚುನಾವಣೆಯಲ್ಲಿ ಯಾವುದೇ ಪಕ್ಷದವರಾಗಿರಲಿ ನಾವು ಯಾರಿಗೂ ಸಹ ಮತವನ್ನು ಹಾಕೋದಿಲ್ಲ, ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿನ ಗ್ರಾಮಸ್ಥರುಗಳು ಹೇಳ್ತಾ ಇರ್ಬೋದು. ಬರೀ ಒಬ್ಬರಿಬ್ಬರು ಓಡಾಡಲ್ಲ, ಸಾವಿರಾರು ಜನ ಓಡಾಡ್ತಾರೆ. ಕೆಸರಾಯಿತು ಅಂತಂದರೆ ಇಲ್ಲಿಂದ ಸ್ಕೂಲಿಗೆ ಹೋಗೋ ಮಕ್ಕಳು ಯೂನಿಫಾರ್ಮ್ ಇಲ್ಲಿಂದ ರೋಡ್ಗೆ ಹೋಗೋಷ್ಟೊತ್ತಿಗೆ ಹಾಳಾಗೋಗಿರುತ್ತೆ. ಅಷ್ಟು ಕೆಸರು ಗದ್ದೆ ಥರ ಆಗುತ್ತೆ ಇದು. ಯಾಕಪ್ಪ ಅಂತಂದರೆ ತುಂಬ ನೀರು ನಿಲ್ಲುತ್ತೆ, ಇಲ್ಲಿ ತುಂಬ ನೀರು ನಿಲ್ಲುತ್ತೆ. ಬೇಲಿಗಳಾಗಿರ್ಬೋದು, ಯಾವ ಸಂಜೆ ಆದ್ರಂತೂ ಓಡಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಸಂಜೆ ಆದರೆ ಇಲ್ಲಿನ ವಯೋವೃದ್ಧರಾಗಿರ್ಬೋದು, ಕುಂಟ್ರು ಕುರುಡ್ರು ತುಂಬ ದಿನನಿತ್ಯ ಓಡಾಡೋದು ತುಂಬ ತೊಂದರೆ ಆಗ್ತಾ ಇದೆ, ತುಂಬ ಬೀಳ್ತಾ ಇದ್ದಾರೆ ಈ ರಸ್ತೆಗಳಲ್ಲಿ. ಇದ್ರ ಬಗ್ಗೆ ಎಚ್ಚೆತ್ತ ಅಧಿಕಾರಿಗಳು ದಯವಿಟ್ಟು ಈ ರಸ್ತೆಯನ್ನ ನೀವು ಅಭಿವೃದ್ಧಿ ಪಡಿಸಬೇಕು. ಇನ್ನು ಈ ಕ್ಷೇತ್ರ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ಆಡಳಿತಕ್ಕೆ ಒಳಪಟ್ಟಿದ್ದು, ವೋಟ್ ಕೇಳುವಾಗ ಬಂದ ರಾಜಕಾರಣಿಗಳು ಗೆದ್ದ ಬಳಿಕ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ಮಳೆ ಬಂದಾಗ ಈ ರೋಡ್ ಫುಲ್ ಕೆಸರುಮಯವಾಗಿದ್ದು, ಜನರು ಈ ರೋಡ್ನಲ್ಲಿ ಓಡಾಡಲು ಪರದಾಡುವಂತಾಗಿದೆ. ಜನೆಲ್ಲ ತಿರುಗ್ತಾ ಇರ್ತಾರೆ, ಎಲ್ಲ ಕಚಡ ನೀರು ಪಾರು ಎಲ್ಲ ಆಗಿ ಇದಾಗುತ್ತೆ ಸ್ವಾಮಿ. ಎಲ್ಲ ತಿರ್ಗಾಡಕ್ಕೆ ಬೇಜಾರು ಮಾಡ್ಕೊಂತಾರೆ. ದೇವ್ರೆ ಮಾಡ್ಕೊಡ್ಬೇಕು ಇದನ್ನ ಒಂಚೂರು ಕೆಲಸನ. ಇವಾಗ ನಿಮ್ಗೆ ಯಾರು ಇಲ್ಲಿ MLAಗಳು ಬಂದು ಇದು ರೋಡ್ನ ಏನಾಗಿದೆ ಅಂತ ಕೇಳ್ತಾ ಇಲ್ವಾ? ಕೇಳ್ತಾ ಇಲ್ಲ ಸ್ವಾಮಿ, ಯಾರು ಕೇಳ್ತಾ ಇಲ್ಲ. ನೀವು ಕೇಳಿದ್ರೆ ಏನಕ್ಕೆ ಬರ್ತಾ ಇಲ್ಲ ನೀವು ನಮ್ಮ ಹತ್ರ ಅಂತ? ಇಲ್ಲ, ನಾವು ಅವರು ಕೇಳಿದ್ರಂತೆ, ಹಿಂದೆ ಮಾಡ್ಕೊಡಕ್ಕೆ ಬಂದಿರಂತೆ, ಬೇರೆ ಕಡೆಗೆ ಇದು ಮಾಡಿರಂತ. ಇದನ್ನು ಸ್ವಾಮಿ ಸಬು ಬೆಳ್ತಾರೆ ಹೊರತು ಇದು ದುಡ್ಡಿಲ್ಲ, ಯಾವುದು ಅಲಾಟ್ ಆಗಿಲ್ಲ, ಅಲಾಟ್ ಆದ್ಮೇಲೆ ಮಾಡಿಕೊಡ್ತೀವಿ ಇಷ್ಟೇ ಹೇಳ್ತಾರೆ ಹೊರತು ಯಾರೋ ಬಂದು ಊರಿಗೆ ಗ್ರಾಮ ಇದು ಐತಾ ಇಲ್ವಾ ಅಂತಲೂ ಪರಿಶೀಲನೆ ಮಾಡಿಲ್ಲ. ಇದುವರೆಗೂ ಒಬ್ಬರು ಬಂದಿಲ್ಲ. ಎಲೆಕ್ಷನ್ಗೆ ಬೆಳಿಗ್ಗೆ ಸಾಯಂಕಾಲ ಅಲ್ದು ಬಿಡ್ತಾರೆ. ಕೈ ಮುಗ್ಯೋರನ್ನ ಕೇಳ್ತೀಯ, ಕಾಲಿಗೆ ಬೀಳೋರನ್ನ ಕೇಳ್ತೀಯ, ಹಿಂಗೆ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ಯಾರೆ. ಗೆದ್ರು ಈ ಕಡೆ ತಿರುಗಿ ಕೂಡ ನೋಡಿಲ್ಲ, ಬಂದೇ ಇಲ್ಲ ಈ ಕಡೆಗೆ. ನಾವು ಈ ಊರಾಗ ಗೊತ್ತಿಲ್ಲ ಅವರಿಗೆ, ಹಿಂದೆಲ್ಲಿ ಬರ್ತಾರೆ. ಜಿಲ್ಲಾ ಪಂಚಾಯತರಾಯಿತು, ಗ್ರಾಮ ಪಂಚಾಯತಿಯರಾಯ್ತು, ಒಬ್ಬರು ಇದುವರೆಗೂ ನೀರು ಪೈಪಿನ ಲೈನ್ ಒಡೆದೋಗಿ 3 ತಿಂಗಳು 6 ತಿಂಗಳಾಗೈತೆ, ಒಬ್ಬರು ಇಲ್ಲ ಕರೆಕ್ಟಾಗಿ. ಒಬ್ಬರು ಏನು ಮಾಡ್ತೀವಿ ಅಂತ ಒಬ್ಬರು ಹೇಳ್ತಾ ಇಲ್ಲ. ಯಾರಿಗೆ ಕೇಳೋದು ನಾವು? ಈ ಊರೇ ಲೆಕ್ಕಕ್ಕಿಲ್ದಂಗೆ ಈ ಸರ್ಕಾರದಾಗ ಯಾವುದೇ ಒಂದು ವಿಚಾರ ಏನು ಕೇಳೋಕೆ ಹೋದ್ರೂ ಯಾರಿಗೆ ಕೇಳಿದ್ರು ಈಗ ಆಗ ಅಂತಾರೆ. ಅಲಾಟ್ಮೆಂಟ್ ಯಾವುದೂ ಇಲ್ಲ, ದುಡ್ಡೇ ಇಲ್ವಂತೆ, ಎಲ್ಲ ತಿಂದಾಕ್ಬಿಟ್ಟವ್ರೆ, ದುಡ್ಡನ್ನೆಲ್ಲೈತೆ.
ಎಲ್ಲ ಬಳ್ಕೊಂಡು ಬಯಲಾಯ್ಕೊಂಬಿಟ್ಟವ್ರೆ. ಯಾರೇ ಶಾಸಕರಾಗ್ಲಿ ಇಲ್ಲಿ ಅಧಿಕಾರಿಗಳಾಗ್ಲಿ ಬಂದು ನಿಮ್ಗೆ ರೋಡ್ ಯಾವ ತರ ಇದೆ ನಾವು ಸರಿ ಮಾಡಿಸ್ಕೊಡ್ತೀವಿ ಅಂತ ಏನಾದ್ರು ಹೇಳ್ತಾ ಇದ್ದಾರೆ? ಯಾರು ಹೇಳಿಲ್ಲ, ಬಂದು ಮಾಡ್ಕೊಡ್ತೀವಿ ಅಂದ್ರು. ನಾವು ಪಕ್ಷದಲ್ಲಿ ಓಡಾಡ್ಕೊಂಡು ಮಾಡಿದ್ದೀವಿ. ಕಾರಣದಿಂದ ನಾನೊಂದು 1 ವರ್ಷ ಇರಲಿಲ್ಲ. ಈಗ ಮೊನ್ನೆ ಒಂದು ಆಲ್ಮೋಸ್ಟ್ ಈ ರೋಡ್ ಹಂಗೆ ಇರೋದು ಸರಿನಾ. ಇಲ್ಲಿ ಏನಾಗುತ್ತೆ ಅಂದರೆ ಕಾಲೇಜ್ ಒಳಗಡೆದು ಗಲೀಜ್ ನೀರು ಸಂದಿ ಇದೆಯಲ್ಲ, ಇದ್ರೊಳಗಡೆಯಿಂದ ಬರುತ್ತೆ. ಈಗ ಹೆಂಗೋ ಒಣಗಿದೆ, ಆಮೇಲೆ ಲೈಟ್ಗಳು ಒಂದೊಂದು ಇರಲ್ಲ. ಇಲ್ಲೇನು ಅಂದರೆ ಹೆಂಗಸ್ರು ಮಕ್ಕಳು ರಾತ್ರಿ ಹೊತ್ತು ಓಡಾಡ ನೋಡ್ರಿ, ಬೇಲಿ ಏನೆಲ್ಲ ನೋಡ್ರಿ ಇಲ್ಲಿ ಯಾವ ಥರ ಇದೆ. ಚಿಕ್ಕ ಮಕ್ಳು ಓಡಾಡ್ತಾರೆ, ಹೆಂಗಸ್ರುಗಳು ಓಡಾಡ್ತಾರೆ. ಕಾಡ್ಗಾದ್ರೂ ಹೋಗ್ಬೋದು, ಇಲ್ಲಿ ಬರೋಕ್ಕಾಗಲ್ಲ ನೋಡ್ರಿ. ಇದು ಪೋಸ್ಟ್ ಮಾರ್ಟಮ್ ರೂಮ್ ಇತ್ತು. ಇವಾಗ ಹೆಂಗೋ ನಮ್ಮ ಪರಮೇಶ್ವರ ಸಾಹೇಬ್ರ ಕಡೆಗಳಿಂದ ಅವ್ರು ನಿಲ್ಲಿಸಿದ್ದಾರೆ ಇಲ್ಲಿ. ಅದ್ರದ್ದು ಇವಾಗ ಜನಗಳಿಗೆ ಭಯ ಇಲ್ಲ. ಏನು ಅಂದರೆ ಇವಾಗ ಕಾರಣ ಇದು ನಮಗೆ ರೋಡ್ ಒಂದು ನಡೆಸ್ಬೇಕು, ರೆಡಿ ಮಾಡಿಕೊಡ್ಬೇಕು. ಬರ್ತಾರೆ ಮಾಡ್ತೀವಿ ಅಂತಾರೆ, ನಾವು ಮಾಡ್ತಾರೆ ಅಂತ ನಾವು ಪಕ್ಷಕ್ಕೋಸ್ಕರ ಎಲ್ಲ ಓಡಾಡಿದ್ದೀವಿ. ಈಗ ನೆಕ್ಸ್ಟ್ ಏನು ಅಂದರೆ ಅವರು ಯಾವುದೇ ಬರಲಿ, ಈಗ ಕಾಯ್ತಿದ್ದೀವಿ, ಬರಲಿ ಅಂತ ಕಾಯ್ತೀವಿ. ನೆಕ್ಸ್ಟ್ ಇವಾಗ ನಮ್ಗೆ ಓಟ್ ಕೇಳೋಕ್ಕೆ ಯಾವ ಪಕ್ಷದವರಾಗಿರಲಿ ಬರಲಿ, ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಇವಾಗ ಇಷ್ಟು ದಿನ ಏನೋ ಮಾಡ್ತಾರೆ ಅನ್ನೋ ಒಂದು ಕಾರಣದಲ್ಲಿ ನಾವು ಇದ್ವು. ಇವಾಗ ಅವರು ಓಟ್ ಕೇಳೋಕ್ಕೆ ಬರಲಿ, ಆವಾಗ ಫಸ್ಟು ಈ ರೋಡಲ್ಲಿ ಅವ್ರನ್ನ ಓಡಾಡಿಸಿ ಆಮೇಲೆ ಅವರಿಗೆ ಮತ ಕೊಡೋದು, ಓಟ್ ಕೊಡೋದು ಯೋಚನೆ ಮಾಡ್ತೀವಿ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕಂಡು ಕಾಣದಂತಿರುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಕೂಡಲೇ ಈ ರಸ್ತೆಗೆ ಡಾಂಬರೀಕರಣ ಮಾಡಿಸಿ ಜನರಿಗೆ ರಸ್ತೆ ಸಮಸ್ಯೆಯಿಂದ ಮುಕ್ತಿ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.